ಆತ್ಮೀಯ EPFO ನೌಕರರೇ, ಕಾರ್ಮಿಕರೇ, ಪಿಂಚಣಿದಾರರೇ, ನಿವೃತ್ತ ನೌಕರರೇ ಹಾಗೂ KSRTC ನೌಕರರೇ, ಪಿಂಚಣಿದಾರರೇ, ನಿಮಗೆಲ್ಲರಿಗೂ ಈ ದಿನ ಒಂದು ಶುಭ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ. ತುಂಬ ಲಾಭಕರವಾದಂತಹ ಮಾಹಿತಿ. EPFO ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಹೆಚ್ಚುವರಿಯಾಗಿ ಒಂದು 7 lakhsವರೆಗೂ ಬೆನಿಫಿಟ್ ಸಿಗುವಂತಹ ಒಂದು ಮಾಹಿತಿ. ಏನು ಮಾಡಿದ್ರೆ ಇಷ್ಟು ಬೆನಿಫಿಟ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಹಾಗೂ ಈ ಮಾಹಿತಿ ಪ್ರತಿಯೊಬ್ಬ ನೌಕರರಿಗೆ ವರದಾನವಾಗುವಂತಹ ಮಾಹಿತಿ. ತಪ್ಪದೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ EPFO ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರೋಂಥ ಕಾರ್ಮಿಕರಿಗೆ ಪಿಂಚಣಿ ನೀಡುವಂಥ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಒಂದು ನ್ಯೂಸ್ ಬಂದಿತ್ತು. ಜಿ ನ್ಯೂಸ್ ಕನ್ನಡದಲ್ಲಿ PF ಖಾತೆದಾರರಿಗೆ ಭರ್ಜರಿ ಲಾಭ, 7 ಲಕ್ಷದವರೆಗೂ ಹೆಚ್ಚುವರಿ ಸಿಗತ್ತೆ, ಲಾಭ ಸಿಗತ್ತೆ ಅಂತ ಇತ್ತು. ಇದು ಸತ್ಯಾಸತ್ಯತೆ. ಇದ್ರ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಎಂಪ್ಲಾಯೀಸ್ ಡಿಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್, ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಕಾನೂನುಬದ್ಧ ಸಂಸ್ಥೆ ಆಗಿದೆ. ಉದ್ಯೋಗಿಗಳ ಭವಿಷ್ಯ ಹಾಗೂ ವಿವಿಧ ನಿಬಂಧನೆ ಕಾಯ್ದೆ ಅಡಿಯಲ್ಲಿ 1952ರಲ್ಲಿ ಇದು ಸ್ಥಾಪನೆ ಆಯಿತು. ಸಾಮಾಜಿಕ ಭದ್ರತಾ ಯೋಜನೆ ಅನುಷ್ಠಾನ ಇದರ ಉದ್ದೇಶ ಆಗಿತ್ತು. ಇದು 52ರಿಂದನೂ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ಉದ್ಯೋಗಿಗಳಿಗೆ ಭವಿಷ್ಯ ನಿಧಿ, ಪಿಂಚಣಿ, ವಿಮಾ ಯೋಜನೆಗಳನ್ನು EPFO ಪಿಂಚಣಿ ಹಾಗೂ ವಿಮಾ ಯೋಜನೆಗಳು ಲಭ್ಯ ಆಗುತ್ತೆ. ಈ ಎಲ್ಲದನ್ನು ಕೂಡ EPFO ಸಂಸ್ಥೆ ಹಲವಾರು ವರ್ಷಗಳಿಂದ ನೌಕರರಿಗೆ ಕೊಟ್ಕೊಂತ ಬರ್ತಾ ಇದೆ. ಈ ಸರ್ಕಾರಿ ವಿಮಾ ಯೋಜನೆ EDL ಅಂದರೆ ಎಂಪ್ಲಾಯೀಸ್ ಡಿಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್. ಇದು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ EPFO ಒದಗಿಸುವ ವಿಮಾ ರಕ್ಷಣೆ ಅಂತಲೇ ಹೇಳ್ಬೋದು. EDLFO ವಿಮಾ ರಕ್ಷಣೆ ಪ್ರತಿಯೊಬ್ಬರಿಗೂ ಅದು ಸಿಗತ್ತೆ. ಉದ್ಯೋಗಿಗಳ ಭವಿಷ್ಯ ನಿಧಿಯ ನಿಯಮಗಳು, ವಿವಿಧ ನಿಬಂಧನೆ ಕಾಯ್ದೆ 1952ರ ಅಡಿಯಲ್ಲಿ ಕರ್ತವ್ಯ ಒಳಗೊಂಡಂತೆ ಎಲ್ಲ ಘಟಕಗಳಲ್ಲಿ ಸ್ವಯಂಚಾಲಿತವಾಗಿ EDLI ದಾಖಲಾಗತ್ತೆ. EDLI ಯೋಜನೆಯು PF ಮತ್ತು EPSನೊಂದಿಗೆ ಕರ್ತವ್ಯ ನಿರ್ವಹಿಸುತ್ತೆ. EPFO ಮತ್ತು EPSನೊಂದಿಗೆ ಕರ್ತವ್ಯ ನಿರ್ವಹಿಸುತ್ತೆ. ಸಕ್ರಿಯವಾಗಿ EPFO ಸದಸ್ಯರು ಅಥವಾ ಕಾನೂನು ಉತ್ತರಾಧಿಕಾರಿಗಳ ಸೇವಾವಧಿಯಲ್ಲಿ ಸದಸ್ಯರು ಮರಣ ಹೊಂದಿದ ನಂತರ ಸುಮಾರು 7 lakhsವರೆಗೂ ಏಕರೂಪದ ಪಾವತಿ ಪಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಈ ಇನ್ಶೂರೆನ್ಸು. EDIL ಅಡಿಯಲ್ಲಿ EPFO ಸದಸ್ಯರು ಮೃತಪಟ್ಟರೆ ಅವರ ಕುಟುಂಬದವರಿಗೆ ಹಣವನ್ನು ನೀಡುವ ಉದ್ದೇಶ ಆಗಿದೆ. ಈ ವಿಮಾ ರಕ್ಷಣೆಯನ್ನು ಉದ್ಯೋಗಿಗಳು ಸಂಪೂರ್ಣವಾಗಿ ಉಚಿತವಾಗಿ ಪಡೆಯುತ್ತೆ. ಯಾವುದೇ ಕಂತನ್ನು ಕಟ್ಟಬೇಕಾಗಿಲ್ಲ. ಇದಕ್ಕಾಗಿ ಅವರು ಪ್ರತ್ಯೇಕವಾಗಿ ಯಾವುದೇ ಕೊಡುಗೆಯನ್ನು ಕಂತನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಅದರ ಜೊತೆಯಲ್ಲಿ EDIL ಯೋಜನೆ ಸಕ್ರಿಯ EPF ಸದಸ್ಯರನ್ನು ಒಳಗೊಂಡಿದೆ. EPSನಲ್ಲಿ ನೋಂದಾಯಿತ ಸಂಸ್ಥೆಗಳಲ್ಲಿ ಸೇವೆ ತೊರೆದ ನಂತರ ಅವರ ಉತ್ತರಾಧಿಕಾರಿಗಳು ನಾಮಿನಿ ಅಥವಾ ಕುಟುಂಬದ ಕ್ಲೈಮ್ಗಳನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅಂದರೆ ಕೆಲಸ ಬಿಟ್ಟು ಹೋದ ನಂತರ ಅದನ್ನು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. EDIL ಕ್ಲೈಮ್ ಗರಿಷ್ಠ 7 ಲಕ್ಷ ಇರಬಹುದು. ಇದು ಕಳೆದ 12 ತಿಂಗಳ ಸರಾಸರಿ ಮಾಸಿಕ ವೇತನದ 35 ಪಟ್ಟು ಹೆಚ್ಚಾಗತ್ತೆ. ನೌಕರನ ತುಟ್ಟಿ ಭತ್ಯೆ ಮೂಲ ವೇತನವನ್ನು ಒಳಗೊಂಡಿರುತ್ತೆ. ಸರಾಸರಿ ವೇತನವನ್ನು ಪಡೆಯಲಾಗತ್ತೆ. ಈ ಯೋಜನೆಯಲ್ಲಿ 1.75 ಲಕ್ಷ ಹೆಚ್ಚುವರಿ ಸುರಕ್ಷೆಯನ್ನು ಪಡೆಯಬಹುದು. EPF ಪ್ರಯೋಜನ ಎಂದರೆ EPF ಸದಸ್ಯರ ಉದ್ಯೋಗದಲ್ಲಿರುವಾಗ ಏನಾದರೂ ಮರಣ ಹೊಂದಿದರೆ ನಾಮಿನಿಗೆ ಗರಿಷ್ಠ 7 ಲಕ್ಷದವರೆಗೂ ವಿಮಾ ಸೌಕರ್ಯವನ್ನು ಒದಗಿಸುವಂಥ ಸದುದ್ದೇಶದೊಂದಿಗೆ ಇದು ಸ್ಥಾಪನೆಯಾಗಿದೆ. ಇದು ಪ್ರತಿಯೊಬ್ಬ ನೌಕರರಿಗೆ ರಕ್ಷಣೆ ನೀಡುತ್ತೆ. ಇದರಲ್ಲಿ ಎರಡನೇ ಅತಿ ದೊಡ್ಡ ಪ್ರಯೋಜನ ಅಂದರೆ
ಮರಣ ಹೊಂದಿದ ಸದಸ್ಯರು ಸಾಯುವ ಮೊದಲು 12 ತಿಂಗಳವರೆಗೆ ನಿರಂತರವಾಗಿ ಉದ್ಯೋಗದಲ್ಲಿದ್ದರೆ ಕನಿಷ್ಠ 2.5 ಲಕ್ಷದವರೆಗೂ ವಿಮಾ ಪ್ರಯೋಜನವನ್ನು ನಾಮಿನಿ ಆದವರು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇದು ಕುಟುಂಬಕ್ಕೆ ಒಂದು ರಕ್ಷಣೆ ಅಂತಲೇ ಹೇಳ್ಬೋದು. ಸರ್ಕಾರದ ಈ ಯೋಜನೆ ಅಡಿಯಲ್ಲಿ ಲಭ್ಯವಿರುವಂತಹ ವಿಮಾ ರಕ್ಷಣೆಯನ್ನು ಕ್ಲೈಮ್ ಮಾಡಲು ಉದ್ಯೋಗಿಯ ನಾಮಿನಿ ಉದ್ಯೋಗ ರಕ್ಷಣೆಗಾಗಿ ವಿಮಾ ರಕ್ಷಣೆಗಾಗಿ ಕ್ಲೈಮನ್ನು ಪಡೆದುಕೊಳ್ಳೋಕ್ಕೆ ಅವಕಾಶ ಇದೆ. ಇಲ್ಲಿ ನಾಮಿನಿಗೆ ಕನಿಷ್ಠ 18 ಇಯರ್ಸು ಏಜ್ ಆಗಿರಲೇಬೇಕು. ಇದು ಮೊದಲಿನಿಂದಲೂ ಇರುವಂತಹ ಸಂಸ್ಥೆ. ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ. ಪಿ ಎಫ್ ಪಿಂಚಣಿದಾರರು ಇದನ್ನು ಉಚಿತವಾಗಿ ಮಾಡಿಸ್ಕೊಂಡು ಇದರ ಉಪಯೋಗವನ್ನು ಪಡ್ಕೊಬೇಕು. ಅದ್ರ ಜೊತೆಯಲ್ಲಿ ಸರ್ಕಾರಕ್ಕೆ ನಾನೊಂದು ಮನವಿಯನ್ನು ಏನು ಮಾಡ್ಕೊಳ್ಳೋದು ಅಂದರೆ, ಹಲವಾರು ವರ್ಷಗಳಿಂದ EPF ನೌಕರರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸುತ್ತೋಲೆಯನ್ನು ಹೊರಡಿಸಿದ್ರು ಕೂಡ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ. ತಕ್ಷಣ EPF ನೌಕರರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಇಮಿಡಿಯೇಟಾಗಿ ಜಾರಿ ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ EPF ನೌಕರರು ಪಡಿತಿರುವಂಥ ಪಿಂಚಣಿ ಸಾಮಾಜಿಕ ಭದ್ರತಾ ಯೋಜನೆ ಪಿಂಚಣಿಗಿಂತ ಕಡಿಮೆ ಇದೆ. ಅವರಿಗೆ ಕನಿಷ್ಠ ಒಂದು 10,000 ರೂಪಾಯಿ ಆದರೂ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಈಗಿನ ಬೆಲೆ ಏರಿಕೆ ಸಮಯದಲ್ಲಿ ನೀವು ಕೊಡ್ತಿರೋಂಥ ಪಿಂಚಣಿ ಯಾವುದಕ್ಕೂ ಸಾಕಾಗಲ್ಲ. ಹಾಗಾಗಿ ಈ ಬಗ್ಗೆ ಗಮನ ಹರಿಸಬೇಕಾದಾಗಿ ಕೇಳ್ತೀನಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ. ಈ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.